ಕೆಲವು ದಿನಗಳಿಂದ ಜಿಲ್ಲೆಯಾದ್ಯಂತ ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಚಿಕ್ಕಮಗಳೂರು ತಾಲೂಕು ಕರ್ತಿಕೆರೆ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೇದೇವರಹಳ್ಳಿಯಲ್ಲಿ ನಿರ್ಮಲಾ ರಾಮು ಎಂಬುವರ ಮನೆಯ ಗೋಡೆ ಕುಸಿದಿದ್ದು ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವ ಕುಟುಂಬಕ್ಕೆ ದಿಕ್ಕೆ ತೋಚದಂತಾಗಿದೆ. ಸ್ಥಳೀಯ ಅಧಿಕಾರಿಗಳು ಭೇಟಿ ನೀಡಿದ್ದು ಕೂಡಲೇ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸಹಾಯ ಮಾಡಿ ತಮ್ಮ ನೋವಿಗೆ ಸ್ಪಂದಿಸಬೇಕೆಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಮಳೆ ಬರೋದರಿಂದ 1.5 ತಿಂಗಳಾಯಿತು. ಮನೆಯಲ್ಲಿ ತುಂಬ ಕಷ್ಟ ಆಗ್ತಾಯಿತ್ತು. ನೀರೆತ್ತೆ ತುಯ್ತಾ ಇದ್ವಿ, ಗೋಡೆ ಎಲ್ಲ ನೆಂದೋಗಿತ್ತು. ಹಾಗಾಗಿ ಇವತ್ತು ಬೆಳಗ್ಗೆ 9:30ಗೆ ಗೋಡೆ ಬಿದ್ದಿತ್ತು. ಒಳಗಡೆನೇ ಇದ್ವಿ. ತುಂಬ ಊಟಕ್ಕೆಲ್ಲ ಕಷ್ಟ ಆಗಿದೆ. ಕೂಲಿ ಮಾಡ್ಕೊಂಡು ಜೀವನ ಮಾಡೋದು. ಸರ್ಕಾರದಿಂದ ಏನು ಒಂದು ಸೌಲಭ್ಯವಿದೆ ಅದು ನಮಗೆ ಕೊಡಿಸಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ನಾವು ಒಬ್ಬ ಮಗಳು, ನಾನು ನನ್ನ ಗಂಡ 4 ಜನ ಇದ್ದೀವಿ. ಕೂಲಿ ಕೆಲಸ ಸರ್. ಸೌದಿ ಲೋಡಿಗೆ ಹೋಗ್ತಾರೆ. ದಿನಕ್ಕೆ ಕೂಲಿ ಎಲ್ಲ ಕಮ್ಮಿ ಇದೆ. ಅವತ್ತು ತರಬೇಕು, ಅವತ್ತು ತಿನ್ನಬೇಕು. ಹಾಗಾಗಿ ತುಂಬ ಒಂದು ಹೊತ್ತಿನ ಊಟಕ್ಕೆ ಅಲ್ಲಿ ತಂದು ಇಲ್ಲಿ ತಿನ್ನಬೇಕು ಅಂಥ ಪರಿಸ್ಥಿತಿಲಿದ್ದೀವಿ. ನಮ್ಮಂಥ ಬಡವರಿಗೆ ಸರ್ಕಾರದಿಂದ ಏನಾದ್ರು ಒಂದು ಸಹಾಯ ಮಾಡಿ ನಮಗೆ. ಹೌದು, ನೀಡಿದ್ದೀವಿ. ಬಂದು ನೋಡ್ಕೊಂಡು ಹೋಗಿದ್ದಾರೆ. ಏನು ಹೇಳಿಲ್ಲ ಸರ್, ಬರೀ ಇದು ಮಾಡಿಕೊಡಿ, ನಿಮ್ಮವೆಲ್ಲ ಫಾರಮ್ ಎಲ್ಲ ತಂದು ಕೊಡಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಮ್ಮ ಮಗು ತಿಂಡಿ ತಿನ್ನಿಸಿ ಕಳಿಸಿ ಸ್ಕೂಲಿಗೆ. ನಾವು ತಿಂಡಿ ತಿಂತ ಕೂತಿದ್ವಿ. ಜಸ್ಟಲ್ಲಿ ಮಿಸ್ ಆಗಿದ್ವಿ ಸರ್. ಒಂದು ಮಗು ಇದೆ, ಹೆಣ್ಣು ಪಾಪು. ಅದನ್ನ ಈಗ ಎಲ್ಲಿ ಇಟ್ಕೊಂಡು ಮಲ್ಕೋಬೇಕು ಅಂತ ಗೊತ್ತಿಲ್ಲದೆ ಬೇರೆ ಊರಿಗೆ ಕಳಿಸಿದ್ದೀನಿ. ಇವತ್ತು ಮನೆ ಬಿದ್ದಿರೋ ಕಾರಣದಿಂದ ಅದಕ್ಕೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ. ಅಂಥ ಮಗು ಇದೆ. ಅಂಥ ಮಗುನ ಬೇರೆ ಮನೆಗೆ ಬಿಡೋದಕ್ಕೂ ಭಯ ಇದೆ. ಬೇಗ ನಮಗೆ ಆದಷ್ಟು ಬೇಗ ನೀವು ಏನಿದೆ ಅದನ್ನು ಮಾಡಿಕೊಡಿ ಸರ್ ಅಂತ ನಾವು ಅಧಿಕಾರಿಗಳಿಗೆ ಕೇಳ್ಕೊತಾ ಇದ್ದೀನಿ ಅಷ್ಟೇ ಸರ್. ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕಾ ನಾಟಿ ಟೇಸ್ಟ್ನ ಫಿಶ್ ಖಾದ್ಯಗಳನ್ನ ತಿನ್ನಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸ್ಯಗೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು. ಇಲ್ಲಿ ಬಾಳೆಗಿಳಿಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ. ಹೋಟೆಲ್ನ ಡೈನಿಂಗ್ ಹಾಲ್, ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ, ತವಾ ಫ್ರೈ ಹಾಗೇನೆ ರವಾ ಫ್ರೈಯನ್ನ ಹೋಮ್ ಮೇಡ್ ಮಸಾಲೆಗಳೇ ಮಾಡಿಕೊಡ್ತಾರೆ. ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ನ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು. ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ, ಹೋಟೆಲ್ ಮತ್ಸ್ಯಗೆ ಒಮ್ಮೆ ಭೇಟಿ ಕೊಡಿ. ಇದಿರೋದು ವಸಂತ ವಿಹಾರ ಎದುರು RG ರಸ್ತೆ, ಚಿಕ್ಕಮಗಳೂರು.